ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೇರು ಚಾನಲ್. ನಾನು ನಿಮ್ಗೆ ಇವತ್ತು ರೆಂಟಲ್ ಇನ್ಕಮ್ ಅಂದರೆ ಬಾಡಿಗೆ ಆದಾಯ ಬರುವಂತಹ ಮನೆಗಳನ್ನ ತೋರ್ಸೋಕೆ ಬಂದಿದ್ದೀನಿ. ಇದು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಬರ್ಕೊಡ್ತೀನಿ. ಮನೆ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ನೋಡ್ಕೊಳ್ಳಿ. BBMP ಕನ್ವರ್ಷನ್ ಖಾತ ಸೈಟ್ ಬಂದು 32ಕ್ಕೆ 30 ಬರುತ್ತೆ. 2 BHKದು 2 ಮನೆ ಬರುತ್ತೆ. 1 BHKದು ಟೋಟಲ್ 4 ಮನೆಗಳು ಬರುತ್ತೆ. ವೆಸ್ಟ್ ಫೇಸ್ ಸೈಟ್ ಆಗಿರುತ್ತೆ. ಎಲ್ಲ ಮನೆಗಳು ನಾರ್ತ್ ಫೇಸ್ ಮೇನ್ ಡೋರ್ ಇರುತ್ತೆ, ವಿತ್ ಲಿಫ್ಟ್ ಇರುತ್ತೆ. ತಿಂಗಳಿಗೆ ಏನಿಲ್ಲ ಅಂದ್ರೆ ಇನ್ನೂ 65,000 ರಿಂದ 70,000 ಬಾಡಿಗೆ ಬರುತ್ತೆ. ಮನೆ ಆಪೋಸಿಟ್ ನಮಗೆ 25 ಅಡಿ ವೈಡ್ ರೋಡ್ ಸಿಗುತ್ತೆ. ಲಿಫ್ಟ್ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇದು ಫ್ರಂಟ್ ಎಲಿವೇಷನ್ನು. ಮನೆಯ ಮುಂಭಾಗ ಈ ಥರ ಇರುತ್ತೆ. ಪ್ರತಿಯೊಂದು ಮನೆಗೂ ಬಾಲ್ಕನಿಗಳನ್ನು ಕೊಟ್ಟಿದ್ದಾರೆ ರೀ. ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಹಾಫ್ ಗೇಟ್ ಕೊಟ್ಟಿದ್ದಾರೆ. MS ಗೇಟು 4 ಫೋಲ್ಡಬಲ್ ಗೇಟ್ ಆಗಿರುತ್ತೆ. ಆ ಕಡೆ ಸ್ಮಾಲ್ ಗೇಟ್ ಇದೆ, ಬಟ್ ಮೇನ್ ಗೇಟ್ ಈಸ್ ದಿಸ್ ಒನ್. ಒಳಗಡೆ ಎಂಟ್ರಿ ಆಗೋಣ. ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ 1/1. ಮನೆ ಓನರ್ ಇದ್ದು ಬಾಡಿಗೆ ಕೊಡೋರಿಗೋಸ್ಕರ ಪಾರ್ಕಿಂಗ್ ಇದು. ಒಂದು ಕಾರು ಉಳಿದಿರೋದೆಲ್ಲ 2 ವೀಲರ್, 10 ರಿಂದ 15 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು, ಡೌಟೇ ಇಲ್ಲ. ಸುತ್ತಲೂ ಮೇಂಟೆನೆನ್ಸ್ 0 ಇರಲಿ ಅನ್ನೋ ಕಾರಣಕ್ಕೋಸ್ಕರ 2/4 ವೆಟ್ರಿಫೈಡ್ ಟೈಲ್ಸು ವಾಲ್ ಕ್ಲ್ಯಾಂಡಿಂಗ್ನ ಕೊಟ್ಟಿದ್ದಾರೆ. ಮತ್ತು ಪ್ರತಿಯೊಂದು ಮನೆಗೂ ಸಪ್ರೇಟಾಗಿ ಎಲೆಕ್ಟ್ರಿಕ್ ಮೀಟರ್ನ ಕೊಟ್ಟಿರುವಂಥದ್ದು. ಗ್ರೌಂಡ್ ಫ್ಲೋರಲ್ಲಿ ನಮಗೆ ಪಾರ್ಕಿಂಗ್ ಬಂದು 1 BHK ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಗ್ರೌಂಡ್ ಫ್ಲೋರಲ್ಲಿ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ಇದು ಸ್ಟೇರ್ ಕೇಸ್ಗೆ ಹೋಗೋದಕ್ಕೆ ದಾರಿ ಮೇಲ್ಗಡೆ ಇದ್ದೇನು ನೋಡ್ತಾ ಇದ್ದೀರಾ, ಇದು ಲಿಫ್ಟ್ ಪ್ರಾವಿಷನ್ನು. ಪ್ರತಿಯೊಂದು ಮನೆಗಳಿಗೂ ಗ್ಯಾಸ್ ಪ್ರಾವಿಷನ್ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ನಮಗೆ ಸಂಪ್ ಬರುತ್ತೆ, ಒಳ್ಳೆ ನೀರು ಬರ್ತಾಯಿದೆ. ಅಲ್ಲಿ ಬೋರ್ವೆಲ್, ಇದು ಬೋರ್ವೆಲ್ಲು, ಅದು ಸಂಪು, ಸರಿನಾ. ಇದು ಒಂದು ಗ್ರೌಂಡ್ ಫ್ಲೋರ್ನ ಲುಕ್ ಆಗಿರುತ್ತೆ ಗೆಳೆಯರೆ. ಲೈಕ್ ಈ ಥರ ಇದೆ. ಲಿಫ್ಟ್ ಕೂಡ ತೋರಿಸಿ ಆಮೇಲೆ ನಮಗೆ 1 BHK ತೋರಿಸ್ಕೊಡ್ತೀನಿ. ನೋಡಿ, ಎಲ್ಲಿಂದ ಹೋಗ್ತಾ ಇದ್ದರೆ ಸ್ಟೇರ್ಕೇಸ್ ಸಿಗುತ್ತೆ. ಇದು ಮೇಲ್ಗಡೆ ಹೋಗೋದಕ್ಕೆ ಮನೆಯವರಿಗೆ. ಈ ಸ್ಟೇರ್ಕೇಸ್ ಕೆಳಗಡೆನೆ ಅಂದರೆ ಆ ಸ್ಮಾಲ್ ಗೇಟ್ ಏನು ತೋರಿಸಿದ್ನಲ್ಲ, ಅಲ್ಲಿ ನಮಗೆ ಕಾವೇರಿ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಒಂದು ನಲ್ಲಿ ಕೂಡ ಇದೆ. ಇಲ್ಲಿ ಆಲ್ರೆಡಿ ನೀರು ಬರ್ತಾಯಿದೆ ಕಾವೇರಿದು. ಜಸ್ಟ್ ಮೀಟರ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನೋಡಿ, ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದೀವಿ, ನಾವು ಬಿಟ್ಟಿದ್ದೀವಿ, ಅವರು ಕೂಡ ಬಿಟ್ಟಿದ್ದಾರೆ. ಇಲ್ಲೇ ನಮಗೆ ಲಿಫ್ಟ್ ಪ್ರಾವಿಷನ್ ಮಾಡಿದ್ದಾರೆ. 3 ರಿಂದ 4 ಜನ ಓಡಾಡ್ಬೋದು. ಇದು ಒಂದು ಗ್ರೌಂಡ್ ಫ್ಲೋರ್ನ ಲುಕ್ ಆಗಿರುತ್ತೆ. ಈ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಮತ್ತೆ 1 BHK ಇರುವಂಥದ್ದು. ಎಲ್ಲ ಮನೆಗಳು ಡೋರ್ ಏನಿದೆಯಲ್ಲ ನಾರ್ತ್ ಫೇಸ್ ಬರುತ್ತೆ. ಇದು ಸೆಟ್ ಬ್ಯಾಕು. ವೆಂಟಿಲೇಷನ್ಗೆ ಯಾವುದೇ ಥರದ ಕೊರತೆ ಇಲ್ಲ. ಪಕ್ಕದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಬೆಳಕು ಕಟ್ಟಾಗಿದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ, ಇಲ್ಲಿ ನಮಗೆ ಮೊದಲನೆಯ ಮನೆ 1 BHKದು ಸಿಗುತ್ತೆ. ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ. ಇದು ಒಂದು ಹಾಲ್ ಆಗಿರುತ್ತೆ. ಲೈಟಿಂಗ್ ಜಸ್ಟ್ ಒಂದು ಹಾಕಿದ್ದಾರೆ, ಹಾಗಾಗಿ ಡಾರ್ಕಾಗಿ ಕಾಣಿಸ್ತಾ ಇದೆ. ರೈಟ್ ಸೈಡಿಗೆ ಅಂದರೆ ಬಲಭಾಗಕ್ಕೆ 1 ಬೆಡ್ರೂಮ್ ಬರುತ್ತೆ. ಈ ಮನೆಯ ಬಾತ್ರೂಮ್ ಕೂಡ ಬರುತ್ತೆ. ಎಡಭಾಗದಲ್ಲಿ ಈ ಡೋರ್ ಕ್ಲೋಸ್ ಮಾಡಿಕೊಂಡ್ರೆ ಅಥವಾ ಓಪನೇ ಬಿಟ್ಕೋಬೋದು, ಓಡಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಕಿಚನ್, ಅಡುಗೆ ಮನೆ ಬರುತ್ತೆ. ಸ್ಲ್ಯಾಬ್ ಕೊಟ್ಟಿದ್ದಾರೆ L ಶೇಪಲ್ಲಿ. ವೆಂಟಿಲೇಷನ್ಗೆ ವಿಂಡೋ ಬಂದಿದೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಈ ಥರ ಕೊಟ್ಟಿದ್ದಾರೆ, ಸರಿನಾ. 1 BHKಗೆ ಏನು ಕೊಡಬೇಕೋ ಅದೆಲ್ಲನ ಸೌಕರ್ಯ ಒದಗಿಸಿ ಕೊಟ್ಟಿದ್ದಾರೆ. ಡೌಟೇ ಇಲ್ಲ, ಚೆನ್ನಾಗಿದೆ. 1 ಟ್ಯೂಬ್ ಲೈಟ್ ಹಾಕ್ಕೊಂಡ್ರೆ ಬೆಳಕು ಚೆನ್ನಾಗಿ ಬರುತ್ತೆ. ಇಲ್ಲೇ ನಾವು ಸೋಫಾ ಏನಾದರೂ ಹಾಕ್ಬೋದು, TV ಕ್ಯಾಬಿನೆಟ್ ಬೇಕಾದ್ರೆ ಅಲ್ಲಿ ಇಟ್ಕೋಬೋದು. ಕನೆಕ್ಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದು ಹಾಲು ಮತ್ತು ಕಿಚನ್ ಆಯಿತು. ಇಲ್ಲಿ ಎಡಭಾಗದಲ್ಲಿ ಅಂದರೆ ಲೆಫ್ಟ್ ಸೈಡು ದೊಡ್ಡದಾದ ಬಾತ್ರೂಮ್ ಬರುತ್ತೆ. ಈ ಮನೆಯ 1 BHKಯ ಬಾತ್ರೂಮ್ ಇದ್ದಾಗಿರುತ್ತೆ. ವೆಂಟಿಲೇಷನ್ಗೆ ಅಲ್ಲಿ ಪಕ್ಕ ವಿಂಡೋ ಬಿಟ್ಟಿದ್ದಾರೆ. ಗೀಸರ್ ಪಾಯಿಂಟ್ ಎಲ್ಲ ಇದೆ, ಶವರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ಸರಿನಾ. ಇದು ಒಂದು ಬಾತ್ರೂಮ್ನ ಲುಕ್ಕು. ಇದು ಒಂದು ರೂಮು. ಇಲ್ಲಿ ನಾವು ಕಿಂಗ್ ಸೈಜು ಅಥವಾ ಕ್ವೀನ್ ಸೈಜು ಕಾಟ್ನ ಹಾಕ್ಕೋಬೋದು. ವಾರ್ಡ್ರೋಬರೆಲ್ಲ ಮಾಡಿ ಕೊಟ್ಟಿದ್ದಾರೆ. ಇವ್ರು ಸಪ್ರೇಟಾಗಿ ಇಷ್ಟು ಕೊಟ್ಟಿದ್ದಾರೆ. ನೀವು ಮನೇಲಿ ಬಿಯರು ಏನಾದ್ರು ಇದ್ದರೆ ತೊಗೊಂಬಂದು ಇಲ್ಲಿ ಇಟ್ಕೋಬೋದು, ಅದಕ್ಕೂ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಇದು ರಸ್ತೆ ಸೈಡ್ ಇರೋದ್ರಿಂದ ಒಂದು ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ ವೆಂಟಿಲೇಷನ್ಗೆ. ಹಾಗಾದರೆ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ 1 BHKಯ ಲುಕ್ಕು. ಈಗ ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ 2 BHKನ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ನೀವು ಏನು ನೋಡ್ತೀರಾ ಅದೇ ಕೂಡ ಕಾಪಿ 2 BHK ಸೆಕೆಂಡ್ ಫ್ಲೋರಲ್ಲಿ ಬರುತ್ತೆ.
ಸ್ಟೇರ್ ಕೇಸ್ ಬಗ್ಗೆ ಹೇಳಬೇಕಂದ್ರೆ 3.5 ಅಡಿ ವೈಡಾಗಿದೆ. ಸೋಫಾ, ದೊಡ್ಡ ಫ್ರಿಜ್ಜು ಏನಿದ್ರೂ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. MS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು ಸೇಫ್ಟಿ ವೈಸು, ಡೌಟೇ ಇಲ್ಲ. ಇದು ಅಡ್ರೆಸ್ ಫುಲ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಯಾರು ಕನ್ಫ್ಯೂಸ್ ಆಗಬೇಡಿ. ನೀವು ಅದು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಇಲ್ಲ ವಾಟ್ಸಪ್ಪಲ್ಲಿ ಕೇಳಿ ನನ್ನ ನಂಬರಿಗೆ, ನಾನು ಲೊಕೇಶನ್ ಸಮೇತ ನಿಮಗೆ ಪಿನ್ ಮಾಡ್ತೀನಿ. ನೋಡಿ, ಪಕ್ಕದ ಮನೆ ಆಲ್ರೆಡಿ ಎಂಡ್ ಆಯಿತು. ಇವರು ಕನ್ಸ್ಟ್ರಕ್ಷನ್ ಮಾಡೋದು ಡೌಟು ಬರೋದಿಲ್ಲ ನನ್ನ ಪ್ರಕಾರ. 3 ಅಡಿ ವೈಡು ಇಲ್ಲಿ ಸಿಗುತ್ತೆ. ಇದು ಮತ್ತೆ ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಇಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚೆ ನಮಗೆ ಲಿಫ್ಟ್ ಪ್ರಾವಿಷನ್ ಇಲ್ಲಿ ಮಾಡಿದ್ದಾರೆ. ಇಲ್ಲಿಂದ ಬಂದವರು ಹೀಗೆ ಬರ್ಬೋದು ಅಥವಾ ಹಿಂಗೆ ಹೋಗ್ಬೋದು. ಇಲ್ಲಿ ಕಾರ್ನರ್ಗೆ ಮೇನ್ ಡೋರ್ ಕೊಟ್ಟಿದ್ದಾರೆ. ಈ ಥರ ಇದೆ, ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಮೇನ್ ಡೋರು ನಾರ್ತ್ ಫೇಸ್ ಬರುತ್ತೆ, ಟೀ ಕುಡಲ್ಲಿ ಮಾಡಿರುವಂತಹ ಡೋರು. ಇದು ಒಂದು ಬಿಗ್ ಹಾಲು. ಇದು 2 BHK ತೋರಿಸ್ತಾ ಇರೋದು. ಈ 2 BHK ನೋಡಿದರೆ ಮೇಲ್ಗಡೆ 2 BHK ನೋಡೋ ಅವಶ್ಯಕತೆ ಇರಲ್ಲ, ಹಾಗಾಗಿ ಗಮನವಿಟ್ಟು ಇಲ್ಲೇ ನೋಡಿ. ಇದು ಹಾಲು. UPVC PVC ವಿಂಡೋ ಬರುತ್ತೆ. POP ಫಾಲ್ ಸೀಲಿಂಗ್ ಬರುತ್ತೆ. UPVC ಸ್ಲೈಡಿಂಗ್ ವಿಂಡೋ ವಿತ್ ಮಸ್ಕಿಟೋ ಲೇಯರ್ ಇರುವಂಥದ್ದು ಬಿಗ್ ವಿಂಡೋ. ವೆಂಟಿಲೇಷನ್ಗೆ ಯಾವುದೇ ಥರದ್ದು ಕೊರತೆ ಇಲ್ಲ, ಸಖತ್ತಾಗಿ ಗಾಳಿ ಬೆಳಕು ಬರುತ್ತೆ. ಪೂಜಾ ರೂಮು, ಹಾಗೆ ಮೇನ್ ಡೋರ್ ಪಕ್ಕನೇ ಒಂದು ವಿಂಡೋ ಕೂಡ ಇದೆ, ಅದು ಕೂಡ UPVC. UPS ಪಾಯಿಂಟು ಕೆಳಗಡೆ ಬಂದಿದೆ. ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ. ರಾಯಲ್ ಪ್ಲೇ ಪೇಂಟ್ ವರ್ಕ್ ಆಗಿದೆ ಒಂದು ವಾಲ್ಗೆ. ಇಲ್ಲೇ ಹಾಲಲ್ಲಿ ನಮಗೆ ಒಂದು ಪೂಜಾ ರೂಮ್ ಮಾಡಿಕೊಟ್ಟಿದ್ದಾರೆ ನೋಡಿ. ಇಬ್ಬರು ಈಸಿಯಾಗಿ ಕೂತ್ಕೋಬೋದು ರೀ, ಡೌಟೇ ಇಲ್ಲ, ಅಷ್ಟು ದೊಡ್ಡದಾಗಿದೆ. ಇಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಥರ ಇವರು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಓಕೆನಾ? ಲೈಕ್ ಇದೊಂದು ಹಾಲು. ಇದು ನೋಡಿ TV ಕ್ಯಾಬಿನೆಟಾ. TV ಕ್ಯಾಬಿನೆಟ್ ಅಪೋಸಿಟು ನೀವು ಸೋಫಾನ ಹೇಗೆ ಬೇಕಾದರೂ ಹಾಕ್ಕೋಬೋದು. L ಶೇಪಲ್ಲಿ ಸ್ಪೇಷಿಯಸ್ ಜಾಗ ಸಿಗುತ್ತೆ. ಇದು ಹಾಲಲ್ಲಿ ಪೂಜಾ ರೂಮು ಮತ್ತು ಎಂಟ್ರಿ ಮತ್ತು TV ಕ್ಯಾಬಿನೆಟು ಬರುವಂಥದ್ದು. ಈ ವಾಲ್ ಹಿಂದ್ಗಡೆಗೆ ಕಿಚನ್ ರೂಮ್ ಇದೆ. ಇದು ಕಾಮನ್ ಬೆಡ್ರೂಮು. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಫಸ್ಟ್ TV ಕ್ಯಾಬಿನೆಟ್ ಪಕ್ಕ ಪೂಜಾ ರೂಮ್ ಹಿಂದ್ಗಡೆಯಲ್ಲಿ ಇರುವಂತಹ ಒಂದು ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇದು ಒಂದು ಕಾಮನ್ ಬೆಡ್ರೂಮ್ ಆಗಿರುತ್ತೆ. ನೀವು ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಈಸಿಯಾಗಿ ಹಾಕ್ಕೋಬೋದು. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ, ಒಂದು ಬಾಲ್ಕನಿ ಇದೆ. ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗು. ಪೇಂಟಿಂಗ್ ವರ್ಕ್ ಒಂದು ಕೋಟ್ ಆಗಿದೆ, ಇನ್ನೊಂದು ಕೋಟ್ ಪೆಂಡಿಂಗ್ ಇದೆ. ನೋಡಿ, ವಾಸ್ತು ಪ್ರಕಾರನೇ ಇದೆ, ಯಾವ ಥರದ್ದು ಅಡಚಣೆ ಇಲ್ಲ. ಇದು ಪೂಜಾ ರೂಮು, ಹಿಂದ್ಗಡೆ ವಾರ್ಡ್ರೋಬರ್ಗಳು ಕೊಟ್ಟಿರುವಂಥದ್ದು. ಸರಿನಾ? ಈ ವಾರ್ಡ್ರೋಬರ್ ಪಕ್ಕದಲ್ಲಿ ಒಂದು ಈ ರೂಮ್ಗೆ ಅಟ್ಯಾಚ್ ಆಗಿರುವಂತಹ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮ್ ಕೂಡ ವಿಶಾಲವಾಗಿ ದೊಡ್ಡದಾಗಿ ಪ್ರೊವೈಡ್ ಮಾಡಿದ್ದಾರೆ. ಇದು ಬಾಲ್ಕನಿ ಆಗಿರುತ್ತೆ ಗೆಳೆಯರೆ. ಬಾಲ್ಕನಿ ಕೂಡ 4ರಿಂದ 5 ಚೇರ್ ಹಾಕ್ಕೊಂಡು ಔಟ್ಲುಕ್ನ ಎಂಜಾಯ್ ಮಾಡ್ಬೋದು. ಈ ಥರ ಇದೆ. ಆಲ್ರೆಡಿ ಫುಲ್ ಇಂಪ್ರೂವ್ಮೆಂಟ್ ಏರಿಯಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2 BHKದು ಒಂದು ರೂಮ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು TV ಕ್ಯಾಬಿನೆಟು. ಈ TV ಕ್ಯಾಬಿನೆಟ್ನಿಂದ ಒಂದು ಹಾಲ್ನ ಲುಕ್ಕು ಈ ಥರ ಬರುತ್ತೆ. ಸರಿನಾ? ಇದು ರಾಯಲ್ ಪ್ಲೇ ವಾಲ್ ಹಿಂದ್ಗಡೆ ಬಾತ್ರೂಮ್ ಬರುತ್ತೆ. ಇಲ್ಲೊಂದು ಕಾಮನ್ ಬಾತ್ರೂಮು, ಇದೊಂದು ಬೆಡ್ರೂಮ್ ವಿಶೇಷತೆ ಏನಿದೆ ಅಂತ ತೋರಿಸ್ಕೊಡೋಕ್ಕಿಂತ ಮುಂಚೆ ನಾನು ನಿಮಗೆ ಕಿಚನ್ ರೂಮ್ನ ತೋರಿಸ್ಕೊಡ್ತೀನಿ. ನೋಡಿ, L ಶೇಪಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಡ್ರಾಯರ್ ಎಲ್ಲ ಈಸಿಯಾಗಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ, ಎಕ್ಸಾಕ್ಟ್ ಫ್ಯಾನು ಅಥವಾ ಚಿಮ್ನಿ ಪಾಯಿಂಟ್ ಅಂತ ಹೇಳ್ಬೋದು. ಅಕ್ವಾಗಾರ್ಡ್ ಪಾಯಿಂಟ್ ಎಲ್ಲ ಅಲ್ಲಿ ಬರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ಸೆಟ್ ಬ್ಯಾಕ್ ಕೂಡ ಅಥವಾ ಯುಟಿಲಿಟಿನ ಕೊಟ್ಟಿದ್ದಾರೆ ವಿತ್ ಸೇಫ್ಟಿ ವೈಸು MS ರೇಲಿಂಗ್ಸು. ಈ ಬಿಲ್ಡಿಂಗ್ ಅಕ್ಕಪಕ್ಕ ಬಿಲ್ಡಿಂಗ್ಗಳು ಯಾವುದೇ ಥರದ್ದು ಕಟ್ಟಿಲ್ಲ. ನೀವು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು ಅಥವಾ ಬಟ್ಟೆ ತೊಳೆದಿರೋದು ಇಲ್ಲೇ ಒಣಗಾಕ್ಬೋದು ಅಥವಾ ಮೇಲ್ಗಡೆನೂ ಹೋಗ್ಬೋದು, ಹೇಗಾದರೂ ಮಾಡ್ಬೋದು. ಇದು ಕಾಮನ್ ಬಾತ್ರೂಮು. ಇದಕ್ಕೆ 2 ವೇ ಅಂದರೆ ಡೋರ್ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಅಂದರೆ ಕಾಮನಾಗಿ ಹೋಗೋರು ಇಲ್ಲಿಂದ ಬೇಕಾದ್ರೆ ಲಾಕ್ ಮಾಡ್ಕೋಬೋದು,
ಒಳಗಡೆ ಹೋಗಿರೋರು ಒಳಗಡೆಯಿಂದ ಲಾಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಇದೊಂದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಮಾಸ್ಟರ್ ಬೆಡ್ರೂಮಲ್ಲಿ POP ಫಾಲ್ ಸೀಲಿಂಗು, ಎಲ್ಲೋ ಪೇಂಟ್ ಜಾಬ್ ಆಗಿದೆ, ವಾರ್ಡ್ರೋಬ್ಗಳೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಈಸಿಯಾಗಿ ಹಾಕ್ಕೋಬೋದು. ವೆಂಟಿಲೇಷನ್ಗೆ ಒಂದು ವಿಂಡೋ, ಈ ಥರ ಬರುತ್ತೆ. ಡೌಟೇ ಇಲ್ಲ, ಸ್ಪೇಷಿಯಸ್ ಜಾಗ ಪ್ಲ್ಯಾನಿಂಗಲ್ಲಿ ಮಾಡಿದ್ದಾರೆ, ಪ್ರತಿಯೊಂದೂ ಸೌಲಭ್ಯ ಕೊಟ್ಟಿದ್ದಾರೆ. ಈ ಡೋರಿಂದ ಹೀಗೂ ಹೋಗ್ಬೋದು. ಅಂದರೆ ಈ ರೂಮ್ನ ಬಾತ್ರೂಮ್ ಇದ್ದಾಗ ಬರುತ್ತೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಹಿಂಡ್ವೇರ್ ಅಥವಾ ಹಿಂಡ್ವೇರ್ ಮತ್ತು ಸೆರಾ ಎರಡರಲ್ಲಿ ಅದು ಒಂದು ಬೇಸಿಕ್ ಫಿಟ್ಟಿಂಗ್ ಜಾಗ ಇರುತ್ತೆ. ಫಿಟ್ಟಿಂಗ್ ಇಲ್ಲ ನೋಡಿ. ಆ ಕಡೆಯಿಂದ ಬಂದರೆ ಈ ಕಡೆಯಿಂದ ಎಕ್ಸಿಟ್ ಆಗ್ತಾರೆ. ಬಾತ್ರೂಮ್ ಒಳಗಡೆ ಹೋಗೋರೆಲ್ಲ ಲಾಕ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಅದು ಪೂಜಾ ರೂಮ್ ಮೇಲ್ಗಡೆ ಏನು ಇಡಬಾರ್ದು ಅನ್ನೋ ಕಾರಣಕ್ಕೆ ಸ್ಪೇಸ್ನ ಮಾಡಿದ್ದಾರೆ. ಇನ್ ಕೇಸ್ ನಿಮಗೆ ಫ್ಯೂಚರಲ್ಲಿ ಏನಾದರೂ ಇಟ್ಕೋಬೇಕು ಪೂಜಾ ರೂಮಿಂದ ಐಟಮ್ ಅಂದರೆ ಮೇಲ್ಗಡೆ ಇಟ್ಕೋಬೋದು. ಗೆಳೆಯರೆ, ಇದು ಫಸ್ಟ್ ಫ್ಲೋರಲ್ಲಿರುವಂತಹ 2 BHK ಒಂದು ಲುಕ್ ಆಗಿರುತ್ತೆ. ಓಕೆ, ಈಗ ನಾನು ಸೆಕೆಂಡ್ ಫ್ಲೋರ್ ಮೂವ್ ಆಗ್ತಾಯಿದ್ದೀನಿ. ಸೆಕೆಂಡ್ ಫ್ಲೋರಲ್ಲೂ ಕೂಡ ನಿಮ್ಗೇನು ಫಸ್ಟ್ BHK 2 BHK ನೋಡಿದ್ದೀರ ಫಸ್ಟ್ ಫ್ಲೋರಲ್ಲಿ, ಅದೇ ಥರ ನೋಡೋದಕ್ಕೆ ಸಿಗುತ್ತೆ. ನಾನು ಸ್ವಲ್ಪ ಫಾಸ್ಟಾಗಿ ರಿವೀಲ್ ಮಾಡ್ತೀನಿ, ನೀವು ಹಾಗೆ ಫಾಲೋ ಅಪ್ ಮಾಡ್ತಾಯಿರಿ. ಅದಾದಮೇಲೆ ನಮಗೆ 1 BHK ಇದೆ, ಇನ್ನೂ 4 ಮನೆಗಳು ಸಿಗುತ್ತೆ. 3 ಮನೆಗಳು ಸಿಗುತ್ತೆ. ಲಿಫ್ಟ್ ಇಲ್ಲಿವರೆಗೂ. ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ ಆಗಬೇಕಿನ್ನೂ ನಡೀತಾ ಇದೆ, ಆದರೆ ಫುಲ್ ಡೆವಲಪ್. ಎದುರುಗಡೆ ಫುಲ್ ಆಗಿಬಿಟ್ಟಿದೆ ನೋಡಿ. ಇದು ಹಾಲು, ಪೂಜಾ ರೂಮು, ವಿಂಡೋ. ಇಲ್ಲಿ POP ಫಾಲ್ ಸೀಲಿಂಗ್ ಚೇಂಜು ಮತ್ತು ರಾಯಲ್ ಪ್ಲೇ ಪೇಂಟ್ ವರ್ಕು ಚೇಂಜ್ ಇದೆ ಅಷ್ಟೇ. ಪೂಜಾ ರೂಮು, UPS ಪಾಯಿಂಟು, ಅದ್ರ ಮೇಲ್ಗಡೆ ವಿಂಡೋ, ಮೇನ್ ಡೋರು. ಜಸ್ಟ್ ಪೇಂಟ್ ವರ್ಕ್ ಚೇಂಜ್ ಇದೆ ಅಷ್ಟೇ. ರಾಯಲ್ ಪ್ಲೇ TV ಕ್ಯಾಬಿನೆಟ್ ಹಿಂದೆ ಕಾಮನ್ ಬೆಡ್ರೂಮ್ ಬರುತ್ತೆ ವಿತ್ ಅಟ್ಯಾಚ್ ಬರುವಂಥದ್ದು. ಜಿಂಗ್ ವಾರ್ಡ್ರೋಬರೆಲ್ಲ ಕೊಟ್ಟಿದ್ದಾರೆ. ಬಾತ್ರೂಮು, ಬಾಲ್ಕನಿ. ಸರಿನಾ? ನೋಡಿದ್ದೀರಾ, ಟೈಮ್ ವೇಸ್ಟ್ ಮಾಡೋದು ಬೇಡ ನಮ್ಮದು ನಿಮ್ಮದು. ಹಾಗಾಗಿ ಇಲ್ಲಿ TV ಕ್ಯಾಬಿನೆಟು, ಬಲ್ಭಾಗದಲ್ಲಿ ಒಂದು ಬೆಡ್ರೂಮು, ಕಾಮನ್ ಬಾತ್ರೂಮು. ಇದು ಅಡುಗೆ ಮನೆ ವಿತ್ತು ಸೇಫ್ಟಿ ಯುಟಿಲಿಟಿ. ಸರಿನಾ? ಚೆನ್ನಾಗಿ ಕೊಟ್ಟಿದ್ದಾರೆ, ಪ್ಲ್ಯಾನಿಂಗಲ್ಲಿದೆ, ಡೌಟೇ ಇಲ್ಲ. POP ಫಾಲ್ ಸೀಲಿಂಗ್ ಚೇಂಜ್ ಇದೆ ಅಷ್ಟೇ, ಪೇಂಟ್ ವರ್ಕು ಚೇಂಜ್ ಇದೆ. ನೋಡಿದ್ದೀರಾ? ಈಗ 3rd ಫ್ಲೋರಲ್ಲಿ 1 BHKದು 2 ಮನೆ ಬರುತ್ತೆ. ಟೋಟಲ್ ನಾನು ನಿಮಗೆ ಈಗಿನವರೆಗೂ 3 ಮನೆ ತೋರಿಸಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ 1 BHKದು, ಫಸ್ಟ್ ಫ್ಲೋರಲ್ಲಿ 2, ಸೆಕೆಂಡ್ ಫ್ಲೋರಲ್ಲಿ 2 BHK. ಈಗ 3rd ಫ್ಲೋರಲ್ಲಿ 1 BHKದು 2 ಮನೆ ಬರುತ್ತೆ. ಕಂಟಿನ್ಯೂಟಿಯಾಗಿ ನಮಗೆ ಸೇಮ್ ಸ್ಟೇರ್ಕೇಸ್ ಸಿಗುತ್ತೆ. ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇದೆ ನೋಡಿ. ಅಲ್ಲಿ ಎಂಡಿಗೆ ಒಂದು ಮನೆ ಬರುತ್ತೆ, ಲಿಫ್ಟು. ಇಲ್ಲೊಂದು ಮನೆ 1 BHK. ಇದು 1 BHKದು 2ನೇ ಮನೆ ಆಗಿರುತ್ತೆ. ಟೋಟಲ್ 4ನೇ ಮನೆ ಇದು. ಇದು ಹಾಲ್ ಆಗಿರುತ್ತೆ ಗೆಳೆಯರೆ. ಹಾಲಲ್ಲಿ ಒಂದು ವಿಂಡೋ, ಬಾಲ್ಕನಿ. ಇದು ಬಾತ್ರೂಮು ಎಂಟ್ರಿ. ಈಗ ಹಾಲು. TV ಏನಾದ್ರು ಇಟ್ಕೊತೀರಂದರೆ ಇಲ್ಲೇ ಇಟ್ಕೋಬೇಕಾಗುತ್ತೆ. ಸೋಫಾ ಸೆಟ್ ಏನಾದ್ರು ಇದ್ದರೆ ಇಲ್ಲಿ ಇಟ್ಕೋಬೋದು ಅಥವಾ ಅಲ್ಲಿ ಇಟ್ಕೋಬೋದು. ಆಮೇಲೆ ಈ ಡೋರ್ ಹಿಂದ್ಗಡೆ ಬಾತ್ರೂಮ್ ಬರುತ್ತೆ. ಈ 1 BHKದು ಬಾತ್ರೂಮ್. ದೊಡ್ಡದಿದೆ ಗುರು, ನಾನು ಚಿಕ್ಕದು ಅಂದ್ಕೊಂಡಿದ್ದೆ, ಖುಷಿ ಆಯಿತು ನೋಡಿ, ದೊಡ್ಡದಿದೆ. ಇದು ಬಾಲ್ಕನಿ ಕೂಡ ಬರುತ್ತೆ 1 BHKಗೆ. ಯಾರು ಕೊಡ್ತಾರೆ ಬಾಲ್ಕನಿ ಎಲ್ಲ? ಇಷ್ಟು ದೊಡ್ಡ ಬಾಲ್ಕನಿ ಯಾರು ಕೊಡ್ತಾರೆ? ಪ್ಲ್ಯಾನಿಂಗಲ್ಲಿ ಕೊಟ್ಟಿದ್ದಾರೆ, ಡೌಟೇ ಇಲ್ಲ. ಇದು ಹಾಲ್ನ ಲುಕ್ಕು, ಬಾಲ್ಕನಿ ಆಗುತ್ತೆ. ಆಮೇಲೆ ಇಲ್ಲಿ ಅಡುಗೆ ಮನೆ.
ಅಡುಗೆ ಮನೆಯೂ ಎಲ್ ಶೇಪಲ್ಲಿ ಇಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬ್ ಎಲ್ಲ ಸಿಗುತ್ತೆ. ಇಲ್ಲೇ ಫ್ರಿಡ್ಜ್ ಎಲ್ಲ ಇಟ್ಕೋಬೋದು, ಸ್ಪೇಸ್ ಇದೆ, ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಬೆಡ್ರೂಮು ಇಲ್ಲಿ ಒಂದು ಕ್ವೀನ್ ಸೈಜು, ಕಿಂಗ್ ಬರಲ್ಲ, ಬರಬಹುದು. ಕ್ವೀನ್ ಸೈಜು ಸ್ಲೈಡಿಂಗ್ ಡೋರ್ ಕೊಟ್ಟಿರೋದ್ರಿಂದ ಕಿಂಗ್ ಸೈಜ್ ಇಟ್ಕೋಬೋದು. ವಾರ್ಡ್ರೋಬ್ ಎಲ್ಲ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಇದು 1 BHK. ಸರಿನಾ? ಈಗ ನೆಕ್ಸ್ಟು ಪಕ್ಕದಲ್ಲಿ ಇನ್ನೊಂದಿದೆ, ತೋರಿಸ್ಕೊಡ್ತೀನಿ. ಗಾಳಿ ಬರ್ತಾ ಇರ್ಬೋದು, ಸೌಂಡು ಡಿಸ್ಟರ್ಬೆನ್ಸು, ಸಾರಿ. ಇದು 1 BHK. ಇದು ಕೂಡ ಇದು 3ನೇ 1 BHK. ಹಾಲು, ಗ್ರಾನೈಟ್ ಫ್ಲೋರಿಂಗು, ವೆಂಟಿಲೇಷನ್ಗೆ ಇಲ್ಲೊಂದು ವಿಂಡೋ ಬರುತ್ತೆ. ಅದಕ್ಕಿಂತ ಇದು ಸ್ವಲ್ಪ ದೊಡ್ಡದಿದೆ. ಅದು ಮೂವಬಲ್ಲು ರ್ಯಾಕರು, ನಾವು ಎಲ್ಲಿ ಬೇಕಾದರೂ ಸರ್ಸಿ ಇಟ್ಕೋಬೋದು, ಡೌಟ್ ಇಲ್ಲ. ಇದು TV ಕ್ಯಾಬಿನೆಟ್ ಆದರೆ ಇಲ್ಲಿ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಕ್ರಾಸಲ್ಲಿ ಬಂದಿದ್ದೀವಿ. ಅದು ಒಂದು ಹಾಲ್ ಆಗುತ್ತೆ, ಇದೊಂದು ಹಾಲ್ ಆಗುತ್ತೆ. ಪಾರ್ಟೇಷನ್ 2 ಥರ ಮಾಡಿರುತ್ತೆ. ಬಿಕಾಸ್ ಇದು ಲಿಫ್ಟ್ ಬಂದಿರೋದ್ರಿಂದ ಇದು ಸ್ವಲ್ಪ ಕವರ್ ಆಗಿರುತ್ತೆ. ಇದು ಲಿಫ್ಟ್ ರೂಮ್ ಆಗಿರುತ್ತೆ. ಇಲ್ಲಿ ನಿಮಗೆ ಪ್ಯಾನ್ ಮಾಡಿದರೆ ಇದು ಈ 1 BHKಯ ರೂಮ್ ಆಗಿರುತ್ತೆ, ಕಾಮನ್ ಬಾತ್ರೂಮ್ ಆಗಿರುತ್ತೆ. ಅಲ್ಲಿ ನಿಮಗೆ ಅಡುಗೆ ಮನೆ, ಈ ಆರೆಂಜ್ ವಾಲ್ ಪಕ್ಕದಲ್ಲಿ ಬೆಡ್ರೂಮ್ ಬರುತ್ತೆ. ಬಾತ್ರೂಮ್ ಕೂಡ ದೊಡ್ಡದಾಗಿ ಬಂದಿದೆ. ಅಡುಗೆ ಮನೆ ತೋರಿಸ್ಕೊಡ್ತೀನಿ. ಇದು ನೋಡಿ, ಅಡುಗೆ ಮನೆ ಆಗಿರುತ್ತೆ. ಫ್ಲೈಟ್ ಸೌಂಡ್ ಅದು. ಅಡುಗೆ ಮನೆ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರು, ಸೇಮ್ ಎಕ್ಸಾಕ್ಟ್ ಫ್ಯಾನು ಅಥವಾ ಚಿಮ್ನಿ ಪಾಯಿಂಟು. ಇಲ್ಲಿ ಬಂದು ನಿಮಗೆ ವೆಂಟಿಲೇಷನ್ಗೆ ವಿಂಡೋ, ಅಕ್ಕೋ ಗಾರ್ಡನ್ ಇಟ್ಕೊತೀರ ಅಂದರೆ ಇಲ್ಲಿ ಪಾಯಿಂಟ್ ಇದೆ. ಇಲ್ಲಿ ಫ್ರಿಡ್ಜ್ನ ಇಟ್ಕೋಬೋದು. ಹಾಗೆ ಈ ವಾಲ್ ಹಿಂದ್ಗಡೆ ಒಂದು ಬೆಡ್ರೂಮ್. ಇಲ್ಲಿ ಈಸಿಯಾಗಿ ಕಿಂಗ್ ಸೈಜ್ ಕಾಟ್ನ ಇಟ್ಕೋಬೋದು. ಓಕೆ, ಅರ್ಥ ಆಯ್ತು ನನಗೆ. ಇಲ್ಲಿ ವಾರ್ಡ್ರೋಬರ್ ಯಾಕೆ ಕೊಟ್ಟಿಲ್ಲ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನೇ ಬೇಕಾದ್ರೆ ನಾವು ತೊಗೊಂಬಂದು ಈ ಕಡೆ ಇಟ್ಕೋಬಹುದು. ಇದಕ್ಕೆ ಈ ಥರ ಆಪ್ಷನ್ನ ಕೊಟ್ಟಿರೋಂಥದ್ದು. ಹಾಗೆ ನನಗೆ ಇದಕ್ಕೆ ಯುಟಿಲಿಟಿ ಅಂತ ಹೇಳ್ಬೋದು. ಲೈಕ್ ಈ ಥರ ವಾಷಿಂಗ್ ಮಿಷಿನ್ ಎಲ್ಲ ಈ ರೂಮಲ್ಲಿ ಬೇಕಾದ್ರೆ ಇಟ್ಕೋಬೋದು ವಿತ್ ಸೇಫ್ಟಿ ವೈಸ್. ಓಕೆ, ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಅರ್ಥ ಆಯಿತು ಅದು ವಾರ್ಡ್ರೋಬರ್ ಯಾಕೆ ಕೊಟ್ಟಿದ್ದಾರೆ ಅಂತ. ನಿಮಗೆಲ್ಲ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸರಿ ಆಗುತ್ತೆ. ಇನ್ನೊಂದು BHKದು ಪೇಂಟಿಂಗ್ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ. ಹೆವಿ ಗಾಡಿ ಬರ್ತಾಯಿದೆ ಇವತ್ತು. ಲಿಫ್ಟು ಇಲ್ಲಿವರೆಗಿದೆ. ಮೇಲ್ಗಡೆನೇ ಸಿಗುತ್ತಾ ನೋಡೋಣ. ಐ ಥಿಂಕ್ ಮೇಲ್ಗಡೆ ಇರೋದಿಲ್ಲ. ನೋಡಿ ಎಷ್ಟು ಡೆವಲಪ್ ಆಗಿದೆ ಏರಿಯಾ ವೈಸು. ಓಕೆ, ಲಿಫ್ಟ್ ನಮಗೆ ಅಲ್ಲೇ ಕಂಡ್ರಿ, ಲಾಸ್ಟು ಹಾಫ್ ಫ್ಲೋರ್ಗೆ ಲಾಸ್ಟು. ಇಲ್ಲಿ ಟೆರಸ್, ಓಪನ್ ಟೆರಸ್ಸು. ಇಲ್ಲಿ 1 BHK ಇದೆ. ಕೆಳಗಡೆ ಏನು ನೋಡಿದಾರಲ್ಲ ಅದೇ ಥರ ಸೇಮ್ ಹಾಲು, ವಿಂಡೋ, ಬಾತ್ರೂಮು, ಬಾಲ್ಕನಿ, ಎಂಟ್ರಿ ಇದಾಗಿರುತ್ತೆ. ಇಲ್ಲಿ ಫ್ರಿಡ್ಜ್ ಪಾಯಿಂಟು, ಕಿಚನ್ ರೂಮು, ವಾರ್ಡ್ರೋಬರೆಲ್ಲ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಇದಕ್ಕೆ ವಾರ್ಡ್ರೋಬರ್, ಬಾಲ್ಕನಿ ಎಲ್ಲ ಸಿಗ್ಬಿಡುತ್ತೆ. ಚೆನ್ನಾಗೂ ಕೂಡ ಇದೆ. ಅದು ಸ್ವಲ್ಪ ದೊಡ್ಡದಾಗಿ ಬಂದಿದೆ, ವಾರ್ಡ್ರೋಬರ್ ಬಂದಿಲ್ಲ ಅಷ್ಟೇ. ಅದು ಬಿಟ್ಟರೆ ದಿಸ್ ಈಸ್ ಫೈನ್, ನೋ ಡೌಟ್ಸ್. ಓಕೆ ಗೆಳೆಯರೆ, ಟಾಪ್ ಫ್ಲೋರಲ್ಲಿ ಬಂದಿದ್ದೀವಿ. ಇದು ನೋಡಿ ಓಪನ್ ಟೆರಸ್ಸು. ಬಟ್ಟೆ ಒಣಗಾಕೋದಕ್ಕೆ ಕಮ್ಮಿಗಳೆಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ಫುಲ್ ಓಪನ್ ಟೆರಸ್, ಹೆವಿ ಬಿಸಿಲು. ಹ್ಯಾಂಡ್ ವಾಶ್ ಏರಿಯಾ, ಕೈಯಿಂದ ಏನಾದ್ರು ತೊಳೆಯೋ ಥರ ಇದ್ದರೆ ಇಲ್ಲಿ, ಅಥವಾ ಎಲ್ಲ ಮನೆಯವ್ರು ಬಂದು ಬಟ್ಟೆಯನ್ನು ಇಲ್ಲಿ ಒಣಗಾಕ್ಕೋಬೋದು. ಇಷ್ಟು ಓಪನ್ ಪ್ಲೇಸ್ ಸಿಗುತ್ತೆ ನಿಮಗೆ. ಮೇಲ್ಗಡೆಯಿಂದ ಮೆಟ್ರೋ ಸ್ಟೇಷನ್ನು ಮತ್ತು ನೈಸ್ ರೋಡು ಹತ್ತಿರ ಇದೆ. ಯಾವ ಮೆಟ್ರೋ ಸ್ಟೇಷನ್ ಅಂತ ಹೇಳ್ತೀನಿ, ಹಂಗೆ ಲೈನ್ದಲ್ಲಿರಿ.
ಅಂದರೆ ವಿಡಿಯೋ ನೋಡ್ತಾ ಇರಿ ಅಂದೆ. ಓಹೋ, ಮೇಲ್ಗಡೆ ಜಸ್ಟ್ 1 ಫೀಟ್ ವಾಲ್ ಕೊಟ್ಟಿದ್ದಾರೆ ನೋಡಿ. ಎದುರುಗಡೆ ಕಾಣ್ತಾ ಇರೋದು ಕೆಂಗೇರಿ ಮೆಟ್ರೋ ಸ್ಟೇಷನ್. ಕೆಂಗೇರಿ ಮೆಟ್ರೋ ಸ್ಟೇಷನ್ ಅದು ಸೋಂಪುರ ಟೋಲು, ಅಂದರೆ ನೈಸ್ ರೋಡ್. ಅದು ಅಡ್ರೆಸ್ ನಾನು ಕನ್ಫ್ಯೂಷನಲ್ಲಿದ್ದೀನಿ, ಅದಕ್ಕೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಂತಂದೆ. ಪ್ರೈಸ್ ಹೇಳ್ಬಿಡ್ತೀನಿ. ಇದು 2 CR 40 lakhs ಕೇಳ್ತಿದ್ದಾರೆ, ನೆಗೋಷಿಯಬಲ್. 2,40,00,000 ಕೇಳ್ತಿದ್ದಾರೆ, ನೆಗೋಷಿಯಬಲ್ ಇದೆ. ಈ ಮನೆ ಬಗ್ಗೆ ಮಾಹಿತಿ ಬೇಕನ್ನೋಂಗಿದ್ರೆ ನನ್ನ ನಂಬರಿಗೆ ಫೋನ್ ಮಾಡಿ ಕರ್ಕೊಂಡ್ಬಂದು ಮನೆ ನಾನು ತೋರಿಸ್ತೀನಿ. ಯಾರಾದರೂ ತೊಗೊತೀನಿ ಅನ್ನೋರಿಗೆ ಶೇರ್ ಮಾಡಿ. ಒಳ್ಳೆ ರೆಂಟಲ್ ಇನ್ಕಮ್ ಬರುತ್ತೆ, ವಿತ್ ಓನರ್ ಇರ್ಬೋದು. ಇನ್ನು ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.